ಅದಕ್ಕೆ ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ನಾನು ಧನ್ಯ ಅಂತ. ಮೀಟ್ ಮಾಡಿದಾಗಿಂದ ನಂಗೆ ಅವ್ರದ್ದು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು. ಆಮೇಲೆ ಅದೇ ಥಾಟ್ ಪ್ರೊಸೆಸ್, ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ. ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆದರು. ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ. ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕಲಿ ಹಂಗಾಯ್ತು. ಅದರಿಂದ ಫ್ರೆಂಡ್ಸ್ ಥರನೇ ಇದ್ವಲ್ಲ ಸರ್, ಮನೆಗೆಲ್ಲ ಫ್ರೆಂಡ್ಸ್ ಬರೋ ಥರನೇ ಬಂದು ಹೋಗೋರು, ಅದೇ ಥರ ಐತೆ ಸರ್. ಅವರು ಕೂಡ ಅಂದರೆ ಓವರ್ ಟೈಮ್ ನಾನು ಹೆಂಗೆ ಕ್ಲೋಸ್ ಆದೆ, ಐ ಥಿಂಕ್ ನಮ್ಮ ಫ್ಯಾಮಿಲಿನೂ ಹಾಗೆ ಕ್ಲೋಸ್ ಆಗ್ತಾ ಹೋಯಿತು. ತುಂಬ ನ್ಯಾಚುರಲ್ ಆಗಿ ಅದು ಹಂಗೆ ಬಂತು. ಅವರು ಜಾಸ್ತಿ ಮೆಡಿಕಲಿ ಅಲೈನ್ಡ್ ಇದ್ದಾರೆ ಸರ್, ನನಗಿಂತ ಜಾಸ್ತಿ ಅವರೇ ಹೇಳ್ತಾ ಇರ್ತಾರೆ. ನಾನು ಸ್ವಲ್ಪ ಮೂವೀಸಿಂದ ಸ್ವಲ್ಪ ದೂರ, ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ. ಈಗ ನನಗೂ ತುಂಬ ಪರಿಚಯ ಆಗ್ತಿದೆ, ಎರಡೂ ಈಕ್ವಲಿ ಮಾತಾಡ್ತೀವಿ. ರತ್ನನ್ ಪ್ರಪಂಚ ನನಗೆ ಇಷ್ಟ, ಎಲ್ಲರದು ಫ್ಯಾನ್. ಅದೇ ಮೇಡಮ್ ಹೇಳ್ದಂಗೆ ನಾನು ಆದಷ್ಟು ಮೂವೀಸಿಂದ ದೂರನೇ ಇದ್ದಿದ್ದು. ಓದಬೇಕಾದ್ರೆ ನಾವು ಇದರ ಹಾಸ್ಪಿಟಲಲ್ಲಿ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ನಿದ್ದೆ ಮಾಡ್ತಿದ್ವಿ. ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ, ಎಲ್ಲರೂ ಚೆನ್ನಾಗೇ ಆ್ಯಕ್ಟ್ ಮಾಡ್ತಾರೆ. ಎರಡೂ ಥರ ಇಷ್ಟ. ಅದು ತುಂಬ ಅಂದರೆ ಆ್ಯಸ್ ಎ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗಿ ಅದು ಹೀಸ್ ಪ್ಲೇಡ್ ಇಟ್ ವೆರಿ ವೆಲ್. ಸೊ ಇಫ್ ಹ್ಯಾವ್ ಟು ಅಪ್ರಿಷಿಯೇಟ್ ದ ಆರ್ಟಿಸ್ಟ್, both positive and negative roles he does excellently well. ಅಲ್ಲ, ನನಗೆ ಆಗ್ಬಿಟ್ಟು ಎಲ್ರಿಗೂ ಮೇಲ್ ಕಳಿಸ್ಬಿಡೋಣ, ಆಗ್ಬಿಟ್ಟು ಎಲ್ರಿಗೂ ಇನ್ಫಾರ್ಮ್ ಆಗ್ಬಿಡೋಣ ಅನ್ನೋ ಥರ ಇತ್ತು. ಯಾಕಂದರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ, ನಮ್ಮ ಅಣ್ಣನ ಮದುವೆಯಿಂದ ಹಿಡಿದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲದು. ಸೊ ಆರಾಮಾಗಿ ಸಿಂಪಲ್ಲಾಗಿ ಮನೆಯವ್ರ ಜೊತೆ ಆಗ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡಿದ್ರೆ ಆಯಿತು ಅಂತ. ಆದರೆ ಅದು ಹಂಗೆ ಆಗಲ್ಲ. ಅದು ಮತ್ತೆ ಅದು ಸಾವಿರಾರು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಅದು ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ, ಅದನ್ನು ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ಇವತ್ತು ನನಗೆ ಅದ್ರ ಬಗ್ಗೆ ಭಾಳ ಖುಷಿ. ಈಗ ಮೋಸ್ಟ್ಲಿ ಹಂಗೆ ಸಿಂಪಲಾಗಿ ಆಗಿದ್ದಿದ್ರೆ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತೋ ಇಲ್ವೋ. ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಹೇಳ್ತಿರೋದು, ತಾಯಂದ್ರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಈಗ ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದೆ, ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ ಊರುಗಳಿಗೆ ಹೋಗಿದ್ದೆ, ಯಾವುದಾದ್ರು ಈವೆಂಟು ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬ ಖುಷಿಯಿಂದ ವಿಶ್ ಮಾಡ್ತಾರೆ. ಅವ್ರ ಮನೆಯ ಒಂದು ಸಂಭ್ರಮ ಅನ್ನೋ ಥರ ತುಂಬ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಅದ್ರ ಬಗ್ಗೆ ಬಹಳ ಖುಷಿ ಇದೆ ನನಗೆ. ಸಿಂಪಲ್ ಆಗಿ ಆಗ್ತಿರೋದಲ್ವಾ. ನೀವೇನು ಮಾಡ್ತಾಯಿದ್ದೀನಿ ಇವಾಗ, ಸಿಂಪಲ್ ಅಂದರೆ ಹೆಂಗೆ ಅಂತ. ಅಲ್ಲ, ಏನಾಗುತ್ತೆ ಗೊತ್ತಾ, ಎಲ್ಲದಕ್ಕೂ ಅದ್ರದ್ದು ರೂಲ್ಸ್ ಇರುತ್ತೆ. ಈಗ ನನಗೆ ವಚನ ಮಾಂಗಲ್ಯ ಗೊತ್ತು, ನನಗೆ ಮಂತ್ರ ಮಾಂಗಲ್ಯ ಗೊತ್ತು, ಎಲ್ಲದಕ್ಕೂ ಅದ್ರದ್ದು ಆದ ಒಂದು ರೂಲ್ಸ್ ಇರುತ್ತಲ್ವಾ. ನಾವು ಅದನ್ನು ಫಾಲೋ ಮಾಡಬೇಕು, ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡೋಕ್ಕಾದ್ರೆ ಮಾತ್ರ ಅದನ್ನು ನಾವು ಕೈಗೆತ್ಕೋಬೇಕು. ಇವಾಗ ಮಂತ್ರ ಮಾಂಗಲ್ಯ ಅಂತಿದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ, ಅಷ್ಟು ಜನ ಬಿಟ್ಟು ಇನ್ನು ಬೇರೆಯವರು ಅಂದರೆ ಅದನ್ನ ಮೀರಿ ಜಾಸ್ತಿ ಜನ ಸೇರಬಾರ್ದು, ಅದೆಲ್ಲ ರೂಲ್ಸ್ ಇರುತ್ತಲ್ಲ. ಬಟ್ ಹಂಗೆ ಆಗಲ್ಲಲ್ಲ. ನನ್ನ ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರಮಂಗಲಿ ಆಗ್ತೀನಿ ಅಂತ ಹೋಗಿ ನಿಂತ್ರೂ ಒಂದು 2,000 ಜನ ಬರ್ತಾರಲ್ವ, ಅದಕ್ಕೆ ನಾನು ಆನ್ಸರೇಬಲ್ ಅಲ್ವ. ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ, ಅದನ್ನು ಬದುಕಲ್ಲಿ ಅಳವಡಿಸ್ಕೊಳ್ಳೋಣ. ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಇಟ್ಸ್ ಓಕೆ ಟು ಸೆಲೆಬ್ರೇಟ್. ನಾನು ಹೇಳಿದ್ನಲ್ಲ, ನನ್ನ ಬಳಗ ದೊಡ್ಡದು, ಅವರೆಲ್ಲರೂ ಬರಬೇಕು, ಅವರೆಲ್ಲರೂ ಆಶೀರ್ವಾದ ಮಾಡಬೇಕು, ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ 200 ಜನಕ್ಕೆ ಊಟ ಹಾಕೋದ್ರ ಬದಲು
ಇಲ್ಲಿ ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೇ ಜನಕ್ಕೆ ಊಟ ಹಾಕೋದ್ರಲ್ಲಿ ದರ್ ಇಸ್ ನಥಿಂಗ್ ರಾಂಗ್. ಸೊ ಒಂದು ಸೆಲೆಬ್ರೇಷನ್ ಆ್ಯಂಡ್ ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗೋದ ಒಳ್ಳೊಳ್ಳೆ ಮೆಮೊರೀಸ್. ಸೊ ಅದನ್ನ ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬ ದೊಡ್ಡದಾಗಿ ಆ ಥರದ್ದು ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಅಷ್ಟೆ. ಆ ಲೇಔಟ್ ಪ್ಲ್ಯಾನ್ ಎಲ್ಲದನ್ನು ಮೈಸೂರಲ್ಲೇ ಒಂದ್ಸರಿ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಂಪ್ಲೀಟಾಗಿ ಅಭಿಮಾನಿಗಳಿಗೇನೆ ಈಗ ಅವ್ರಿಗೆ ಈಸಿ ಆಗಲಿ ಅಂತಾನೆ, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದರೆ ಅವ್ರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು. ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದ್ದೇ ಇದೆ. ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇಸ್ ಕ್ರಿಯೇಟ್ ಮಾಡೋಕೆ ಆಗದೆ ಇರೋ ಥರ ಅವ್ರಿಗೆ ಸೆಪ್ರೇಟ್ ವ್ಯವಸ್ಥೆ ಮಾಡಿದ್ವಿ. ಇಲ್ಲ ಅಂದರೆ ನಾನು ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ, ಅದು ಈವೆಂಟು ಮಾಡೋಕ್ಕೆ ಆಗಲ್ಲ ಆಮೇಲೆ. ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರ್ಬೋದು, ಅದು ಸ್ಟೇಜ್ ಹತ್ರದವರೆಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು. ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ. ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಅಂದರೆ ಸರ್ ನಾನು ಒಂದು ತಿಂಗಳು ನಿಂತ್ಕೋಬೇಕಾಗುತ್ತೆ ಸ್ಟೇಜ್ ಮೇಲೆ. ಇಲ್ಲ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿರೋದಕ್ಕೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು. ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕರು ತುಂಬ ಪ್ರೀತಿಯಿಂದ ನನ್ನ ಕೈಲಿ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ. ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು, ಸ್ಟೇಜ್ ಮೇಲೆ ವಿಶ್ ಮಾಡಬೇಕು, ಫೋಟೋ ತಗೋಬೇಕು ಅಂದರೆ ಅದು ನನ್ನ ಈವೆಂಟ್ನ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ. ವಿದ್ಯಾಪತಿ ದ್ವಾರ ಅಂತ ಇರುತ್ತೆ, ಅವ್ರ ಎಕ್ಸಿಬಿಷನ್ ಗ್ರೌಂಡ್ಸ್ ಎಲ್ರಿಗೂ ಗೊತ್ತು, ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸ್ ತುಂಬ ದೊಡ್ಡದಿದೆ. ಸೊ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಇದೆ, ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ, ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ, ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ, ಅದೆಲ್ಲದನ್ನು ಇದೆ. ದಯವಿಟ್ಟು ಅವ್ರು ಆ ಲೈನನ್ನು ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲ, ಯಾರೂ ಕೇಳಿಲ್ಲ ಅಥವಾ ನಾನು ಯಾವುದೂ ಕೂಡ ಯೋಚನೆ ಮಾಡಿಲ್ಲ. ಬಟ್ ದೆರ್ ಈಸ್ ಎ ಟೀಮ್, ನಂದೊಂದು ಟೀಮ್. ಈಗ ಇಂಗ್ಲೆಂಡ್ ಲೆಟ್ರಿಂದ ಹಿಡಿದು ಪ್ರತಿಯೊಂದು ಹೆಂಗೆ ಯೋಚನೆ ಮಾಡಿದ್ನಲ್ಲ ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದ್ದನ್ನು ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ, ಇಲ್ಲೂ ಕೂತಿದ್ದಾರೆ, ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಸಿಗುತ್ತೆ, ಬೇರೆ ಥರದೊಂದು ಡಾಕ್ಯುಮೆಂಟ್ರಿ ಅಂದರೆ ಮದುವೆ ವಿಡಿಯೋ ಸಿಗುತ್ತೆ. ಬಟ್ ಅದು ಬೇರೆ ಏನೂ ನಾನಿನ್ನೂ ಯೋಚನೆ ಮಾಡಿಲ್ಲ. ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದರೆ ಮದುವೆಗೆ ಬರೋಕ್ಕಿಂತ ಮುಂಚೆ ಊರಲ್ಲಿ ದೇವ್ರನ್ನೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ, ಅದಿದೆ. ಊರಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀನಿ. ಊರಿಂದನೂ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ ಎಲ್ಲರೂ. ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ. ಸೊ ಹಂಗಾಗಿ ನನ್ನ ಬಳಗನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು. ಹಂಗಾಗಿ ನನಗೆ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು. ಹಾಗಾಗಿ ಮೈಸೂರಲ್ಲೇ ಆಗ್ತಾ ಇದ್ದೀನಿ. ಆ್ಯಂಡ್ ಧನ್ಯತಾ ಓದಿದ್ದು ಕೂಡ ಮೈಸೂರು JSS ಅಲ್ಲಿ ಮಿಸ್ ಮಾಡಿರೋದು ಇಲ್ಲ. ಮೈಸೂರು ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್. ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ. ಗೊತ್ತಿಲ್ಲ ನನಗೆ, ಅಂದರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ ಇನ್ವೈಟ್ ಮಾಡೋಕ್ಕೆ. ಅಲ್ಲೂ ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಎಷ್ಟು ಜನ ಬರ್ತಾರೆ, ಯಾರು ಬರ್ತಾರೆ ಗೊತ್ತಿಲ್ಲ. ಬಟ್ ತುಂಬ ಪ್ರೀತಿಯಿಂದ ಎಲ್ಲರನ್ನೂ ಕರಿತೀನಿ. ನನಗೆ ಗೊತ್ತಿರೋರೆಲ್ಲರೂ ತುಂಬ ಪ್ರೀತಿಯಿಂದ ಕರಿತೀನಿ. ತುಂಬ ದಿನ ಇಲ್ಲ, ಏನು ಮಾರ್ಚಿಂದ ವಾಪಸ್ ಶೂಟ್ ಶುರು ಮಾಡ್ತೀನಿ. ಯಾಕಂದ್ರೆ ಆಲ್ರೆಡಿ 2 ತಿಂಗಳು ಬ್ರೇಕ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಮಾರ್ಚಿಂದ ಇಮಿಡಿಯೇಟ್ ಶೂಟಿಂಗ್ ಶುರು ಮಾಡ್ತೀನಿ. ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ.